ಹಲೋ ಪರಮಾತ್ಮ. ದೊಡಪ್ಪ ಏನ್ ಮಾಡಿದ್ ದೊಡಪ್ಪ? ನಾನ್ ದೊಡ್ಡಪ್ಪಲ್ಲ, ತಾತಲ್ವಾ? ನೀನು ತಾತ ಆಗೋರು ತಾತ ಆಗ್ತೀಯ, ದೊಡ್ಡಪ್ಪ ಆಗ್ತೀಯ, ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತೀಯ, ಅಪ್ಪ ಆಗೋರು ಅಪ್ಪ ಆಗ್ತೀಯ, ಮಕ್ಕಳಾಗೋರು ಮಕ್ಕಳಾಗ್ತೀಯ, ದೊಡ್ಡವ್ರು ಆಗ್ತೀಯ, ಚಿಕ್ಕವ್ರು ಆಗ್ತೀಯ, ಮಿಡ್ಲರ್ ಆಗ್ತೀಯ. ಮೊಟ್ಟೆ ತುಂಬ ಊಟ ಮಾಡ್ತೀಯ, ಹೊಟ್ಟೆ ಹಸಿರ ಊಟ ಮಾಡ್ತೀಯ, ಬೆಳಗ್ಗೆ ತಿಂಡಿ ತಿಂತೀಯ, ಬೆಳಗ್ಗೆ ಕಾಫಿ ಕುಡಿತೀಯ, ಬೆಳಗ್ಗೆ ಇಡ್ಲಿ ತಿಂದಿದ್ಯಾ. ಇದೇನಪ್ಪ ಒಂದೇ ಸಲ ಡ್ಯಾಮ್ ಹೊಡೆದೋದಾಗ ನೀರ್ ಹರಿತಾವಲ್ಲ, ಹಂಗ್ ಮಾತಾಡ್ತೀಯಲ್ಲ ನೀನು. ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು. ಹಲೋ ಹಲೋ, ನಾಯಿ ಹಾಲು ಕುಡಿತಿತ್ತ, ಆಮೇಲೆ ಬೆಡ್ಡು ತಿಂತಿದ್ದ, ಆಮೇಲೆ ಅನ್ನನೂ ತಿಂತಿತ್ತ, ಆಮೇಲೆ ಬಿಸ್ಕೆಟ್ ತಿಂತಿತ್ತ, ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ, ಆಮೇಲೆ ತಿಂದಿವ, ಬೆಳೆ ಜಾಕಿಂಗ್ ಹೋಗದ, ಮಧ್ಯಾಹ್ನ ಅಲ್ಲಿ ಗೇಟಾಗ ಕಟ್ ಮಾಡಿವ, ತಿರ್ಗಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡೋಗಿವ, ಹುಚ್ಚೋಯ್ಯದ ಯೋಲದ, ಆಮೇಲೆ ತಿಗನೆ ತೊಳ್ಕೊಂತಿರ್ಲಿಲ್ವಾ ಅದು, ತಿರ್ಗಾ ಅಲ್ಲಿಂದ ಕರ್ಕೊಂಬಂದು ಎಲ್ಲಿ ಮಾಡ್ಕೊಂಡು ಇದ್ ಮಾಡಿವ, ತಿರ್ಗಾ ಬೆಳಗ್ಗೆ ಎದೊಳದ, ಯಾರನ್ನ ಬಂದ್ರೆ ಮನೆ ತಗ ಬಹು ಅಂತ ಬಗ್ಳದ, ತಿರ್ಗಾ ನಾವ್ಯಾರನ್ನ ಹೋದ್ರೆ ಎಗ್ರೆಗ್ರೆ ಕಾಲ್ ಕೊಡದ, ಆಮೇಲೆ ಥ್ಯಾಂಕ್ಸ್ ಕೊಡದ, ಕೈ ಕಾಲ್ ಕೊಡದ, ಆಮೇಲೆ ಮುತ್ತಿಕ್ಕದ, ನಾವೆಲ್ಲ ಓಡಾಡಿವ, ನಾವ್ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡಿವ, ಆ ಸವಾರಿ ಮಾಡೋದೆಲ್ಲ ಓಡಾಡದ, ಆಮೇಲೆ ಪೈಪ್ ನೀರ್ ಇಟ್ಕೊಂಡ್ಬಂದು ಶಾಂಪು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳಿವ, ತೊಳೆದಾದ್ಮೇಲೆ ಅದು ಕ್ಲೀನ್ ಆಗಿಲ್ಲ ಒರೆಸಿವ, ಒರೆಸಾದ್ಮೇಲೆ ಪೌಡರ್ ಎಲ್ಲ ಹಾಕಿವ, ಪೌಡರ್ ಹಾಕ್ಬಿಟ್ಟು ಸ್ನೋ ಹೇಳೋದು ನನಗೆ ನೀವು ಹೇಳಿದ್ನ ನನ್ಗೆ ಯಾಕೆ ತಿಳಿಸ್ತೀಯ? ನಾನು ಇವಾಗ ಮಾತ್ರ ನುಂಗಿ 13 ಮಾತ್ರ ಆಗ್ಯಾವ, ತಿರ್ಗಾ ಮಾತ್ರ ನುಂಗಂಗ್ ಮಾಡ್ಬೇಡ. ನಿಮ್ಮ ಉತ್ತು ನೀನ್ ಕಾಯಿನ ಹಾಕ್ಯಾದಾರ ನಿಮ್ಮಮ್ಮ ದಡಪ ನೀವು ಹೇಳ್ಕೊಂಡ್ ಹೊರಗೇನ ಹೋಗಲ್ವಲ್ಲ. ಇವ್ ತಾಯಿನ ಹಾಕ್ಯ ಇವಪ್ಪನ ಕೆಟ್ಟ ನನಗೆ ಉಸಿರು ನಿಂತೋದಂಗ ಆತು. ದಡಪ ಅಯ್ಯ ನಿಮ್ಮಮ್ಮ ದೊಡ್ಡಪ್ಪನ ಸುಮ್ನೆ ಕೈತೆ ಇಲ್ಲ ಹಂಗ ನೀನ್ ಅಲ್ಲಕಂಡ್ ದಡಪ, ಯಾಕೆ ದೊಡಪ್ಪ ಈ ತರ ಮಾತಾಡ್ತಿದ್ಯ? ಅಲ್ಕ ಮಾತು ನನ್ ತಿಕ್ಕಿಡಿಸ್ತೀರಾ ನೀವು? ಮಾತ್ರ ನುಂಗ್ತೀನಿ, ಈಗ ಮಾತ್ರ ನುಂಗ್ತೀನಿ. ಯಾರು ಇವಾಗ ಫೋನ್ ಮಾಡಿ ಮಾತಾಡೋ ಅಂತ ಹೇಳಿದಾರು? ಯಾಕೆ ದೊಡಪ್ಪ ಈ ತರ ಮಾತಾಡ್ತಿದ್ದೀನಿ ನೀನು? ನೀನ್ ಮಾತಾಡಿಲ್ವ ಒಂದು? ನೀನ್ ಆಗ್ಲಿಲ್ಲ ಒಂದು ಮಾತಾಡಿಲ್ವಾ? ದೊಡಪ್ಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ. ಓ ಇದು ಸಾವಿನ ಮುನ್ಸೂಚನೆ, ಮುಂಗನಸು ಇದು. ಹಲೋ ದಡಪ, ತಳಿ ನಾನ್ ಜಿಗಿಟ್ಕಂತ ಇದ್ದೀನಿ, ನಾನು ಮನಸ್ನ ಯಾರು ಅಂತ ಜಿಗಿಟ್ಕಂತ ಇದ್ದೀನಿ ತಳಿ. ದಡಪ ನೀನ್ ಆಗ್ಲಿಂದ ಮಾತಾಡೇ ಇಲ್ವಾ? ಹಾಲು ಅಂದಿರೋ ಅಶಕಂದ್ ದೊಡಪ್ಪ. ನಾಯಿ ಬೆಟ್ಟಾಕ್ತೀನಿ ಬಾರಿ ಅಂತ ಆಗ್ಲಿಂದ ಹೇಳಿದ್ದು. ಏನ್ ಮಾತಾಡೋದು ದೊಡಪ್ಪ? ಏನ್ ಮಾತಾಡ್ತಿರೋದು? ಏನೇನೋ ಮಾತಾಡುತ್ತೆ ದೊಡಪ್ಪ. ದೊಡ್ಡಪ್ಪ ನಾನ್ ಹೇಳ್ತಿಲ್ಲ ನೀನ್ ದಡಪ ನಿಮ್ಮಮ್ಮನ. ಸರ್ ನಮಗೂ ಮದ್ವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವ್ ಮಕ್ಕಳು ಹೊಲ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ದೆಂಗ್ತಾರೆ ಮಾಡ್ಕೊಂಡು. ಹಲೋ, ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ. ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತಾ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬರ್ತೀನಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತಾ ಇಲ್ಲ. ಏನ್ ಅನ್ವರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ. ಈಗಾಗಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರೆಲ್ಲ, ಇದು ದೇವತೆಗಳು ಫೋಟೋ. ಯಾರೋ ಗೊತ್ತಿಲ್ಲ.
ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರೂರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರೂರಿಗೆ ಒಂದ್ 2 ನೋಡೋಣ ಅಂತನ ಹಸುಗಳೆಲ್ಲ ಅವು ಇವು ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ನೆಟ್ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಏನಣ್ಣ ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದ ಯಾಮಿನಿ ಅಂತ. ಯಾಮಿನಿ ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದ್ ಹಾಡು. ಇಲ್ಲಿ ಕೆರ ಹರ್ದಂಗ್ ಬಿದ್ಬಿಡ್ತಾರಕ್ಕ. ಈಗ ಪಕ್ಕದ ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಸೊ ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ, ಪ್ಲೀಸ್ ಹೇಳುವಂತ ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಓ ಯಾರ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನ್ ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ಆಯ್ತು ತಲೆ. ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ